ನೆಮ್ಮದಿಯಾಗಿ ಒಂದು ಕೆಲಸನೂ ಮಾಡ್ಕೊಳಕ್ ಬಿಡಲ್ಲ. ಹಾಳಾದ ಫೋನು. ಹಲೋ, ಹಾ CNA, ಯಾರೋ? ನಾನ್ ಸಬ್ ಕಲೆಕ್ಟರ್ ಸೀತಾಲಕ್ಷ್ಮಿ. ಓ, ಹೇಳಿ ಮೇಡಮ್. ನಿಮ್ ಬಗ್ಗೆ ಒಂದು ಕಂಪ್ಲೇಂಟ್ ಬಂದಿದೆ. ನನ್ನ ಹೆಸರಲ್ಲಿ ಕಂಪ್ಲೇಂಟ್? ಹೌದು. ನೀವಿವಾಗಿರೋ ಆ ಕೃಷ್ಣ ಅವ್ರ ಮನೆನ ಬೇಗ ಖಾಲಿ ಮಾಡ್ಬೇಕು. ಓ, ಆ ಮನೆನಾ? ಮೇಡಮ್, ನಾನಲ್ಲಿ ಉಳ್ಕೋಬೇಕು ಅಂತ ಏನಿಲ್ಲ. ನನ್ನ ಡ್ಯೂಟಿನಲ್ಲಿ ಒಂದು ಪಾರ್ಟ್ ಆಗಿ, ಯಜಮಾನ್ರಿಗೆ ಒಂದು ಪ್ರೊಟೆಕ್ಷನ್ ಕೊಡೋಣ ಅಂತ ನಾನು ಅವ್ರಿಗೆ ಕಾಂಪ್ಲಿಮೆಂಟ್ ಆಗಿ ಕೊಟ್ಟಿದ್ದು, ಅದನ್ನ ಅವರು ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಅವ್ರ ಕುಟುಂಬಕ್ಕೆ ಒಬ್ಬ ರೌಡಿಯಿಂದ ಕಾಟ ಇದೆ. ಅದು ಅಲ್ದೇನೆ ಅವ್ರ ಮಕ್ಳನ್ನ ನಾನು ಮದುವೆ ಆಗ್ಬೇಕು ಅಂತ, ಸಾರಿ, ಮದುವೆ ವಯಸ್ಸಿಗೆ ಬಂದಿರೋ 3 ಜನ ಹೆಣ್ಮಕ್ಳು ಬೇರೆ ಆ ಮನೇಲಿದ್ದಾರೆ. ಅವ್ರಿಗೆ ನಾನೊಬ್ಬ ಕಾವಲ್ಗಾರ ಆಗಿದ್ದೀನಿ. ಅವ್ರು ಬೇಡ ಅಂತ ಹೇಳಿದ್ರೆ, ನೋಡಿ ಮೇಡಮ್, ನಾನ್ ಹೇಳೋದಿಲ್ಲ, ಅವ್ರಿಗೆ ತುಂಬಾ ತೊಂದರೆ ಆಗೋದಂತ ಗ್ಯಾರಂಟಿ. ಸ್ಟಾಪ್ ಇಟ್. ಮಕ್ಳನ್ನ ನೋಡ್ಕೊಳಕ್ಕೆ ಅವ್ರ ಪೇರೆಂಟ್ಸ್ ಇದ್ದಾರೆ. ಅದ್ ಸ್ಟೇಟ್ ಪೊಲೀಸ್ ಡ್ಯೂಟಿ ಏನಲ್ಲ. 24 ಗಂಟೆ ಒಳಗೆ ನೀವು ಆ ಮನೆನ ಖಾಲಿ ಮಾಡಬೇಕು. ಇಟ್ಸ್ ಅನ್ ಆರ್ಡರ್ ಫ್ರಮ್ ಸಬ್ ಕಲೆಕ್ಟರ್. ತುಂಬಾ ಉಪಕಾರ ಆಯ್ತಮ್ಮ. ರಾಘವ, ರಾಘವ. ಏನ್ ಸರ್? ಯಾರೋ ಸಬ್ ಕಲೆಕ್ಟರ್ ಬಂದಿದ್ ಯಾರೋ ನೋಡ್ಲಿಲ್ಲ ಸರ್, ಆದ್ರೆ ಒಂದು ಹೆಂಗ್ಸು. ಯಾರಾದ್ರೆ ನನ್ಗೇನು? ಇವ್ರು ಹೇಳಿದ ತಕ್ಷಣ ಮನೆ ಖಾಲಿ ಮಾಡೋದಕ್ಕೆ ನಾನೇನು ಇವ್ರ ಮನೆ ಆಳ? ನಾನು ಯಾರು ಗೊತ್ತಲ್ವಾ? ಇನ್ಸ್ಪೆಕ್ಟರ್. ನಾನೇನ್ ಕಾನ್ಸ್ಟೇಬಲ್ ಆಗ ಹೇಳ್ದೆ, ಏನ್ ಮಾಡ್ಬೇಕು ಅಂತ ಹೇಳಿ. ಎಲ್ಲಾದ್ರೂ ಒಂದು ಬೋಗಿಕೋ ರೆಂಟ್ಗೋ ಒಂದು ಮನೆ ನೋಡಯ್ಯ ಬೇಗ ಪ್ಲೀಸ್. 24 ಗಂಟೆ ಒಳಗೆ ನಾನು ಯಾರು ಅಂತ ತೋರಿಸ್ತೀನಿ. ಅವಳಿಗೆ ಯಾರು ಅಂತ ತೋರಿಸ್ತೀನಿ. ಅಲ್ಲ ಸರ್, ನೀವ್ ಯಾರ ಮಗ ಅಂತ ಹೇಳಿ ಕೇಳಿದ್ರೆ ನಾನು ಹೇಳ್ಬೇಕಲ್ವಾ? ಸುಮ್ನೆ ಹೋಗಯ್ಯ. ಸರಿ, ನಾನು ಯಾರೋ ಒಬ್ರು ಮಗ ಅಂತ ಅಲ್ಲಿ ಹೇಳಲೇಬೇಕಲ್ವಾ? ದೇವ್ರೆ. ಯಜಮಾನ್ರನ್ನ ಭೇಟಿ ಮಾಡಿ ಟಾಟಾ ಹೇಳ್ದೇನೆ ಹೇಗ್ ಹೋಗೋದು? ಅಯ್ಯೋ ದೇವ್ರೆ, ಏನಾಗತ್ತೋ ಏನೋ. ಬಂದ್ರು ನೋಡು ಯಜಮಾನ್ರು. ತಗೊಳ್ಳಿ. ಹೆಂಗ್ ಬರ್ತಾ ಇದ್ದಾನೆ ನೋಡು. ಯಜಮಾನ್ರಿಗೆ ಮೇಲ್ನವರು ತುಂಬಾ ಕಾಂಟ್ಯಾಕ್ಟ್ ಇದ್ದಾರೆ ಅನ್ಸುತ್ತೆ. ಮೇಲಿಂದ ಆರ್ಡರ್ ಮಾಡಿಸಿದ್ರಲ್ಲ, ಲೇಡಿಗೂ ನಿಮ್ಗೂ ಏನ್ ಸಂಬಂಧ? ಅದೇ ಆ ಸಬ್ ಕಲೆಕ್ಟರ್. ಮಂಡ್ಯದಲ್ಲಿ ಆ ಸಬ್ ಕಲೆಕ್ಟರ್ ಮನೆ ಪಕ್ಕದ್ದೇ ನಮ್ಮನೆ ಆಗಿತ್ತು. ಅವಳು ಏನ್ ಹೇಳಿದ್ಲು ಗೊತ್ತಾ? 24 ಗಂಟೆ ಒಳಗೆ ಮನೆನ ಖಾಲಿ ಮಾಡುವಂತ. ನನ್ನೇ ನಾಯಿ ಅನ್ಕೊಂಡಿದ್ದಾಳ. ಅವಳ ಹತ್ರ ಹೋಗಿ ಹೇಳು, ನಾನು 12 ಗಂಟೆ ಒಳಗಡೆ ಮನೆ ಖಾಲಿ ಮಾಡಿದೀನಿ ಅಂತ. ನನ್ ಮೇಲೆ ಕೋಪ ಮಾಡ್ಕೋಬೇಡಿ ಸರ್, ದೊಡ್ಡವಳು ಆಚೆ ಹೋಗಕ್ಕಾಗ್ತಿಲ್ಲ. ಏನು ದೊಡ್ಡವಳು ಆಚೆ ಹೋಗಲ್ಲ? ಅಲ್ಲ ಸರ್, ಅವಳು ಮದ್ವೆ ಬಗ್ಗೆ. ಹೆತ್ತವ್ರ ಕಷ್ಟ ನಿಮ್ಗೆ ಅರ್ಥ ಆಗಲ್ಲ ಸರ್. ಹೆತ್ತವಳು ಅಮ್ಮ ತಾನೆ, ಅಪ್ಪನ್ಗೇನ್ ಕೆಲ್ಸ? ಸುಮ್ನೆ ಓಡಾಡತ್ತಾನೆ. ಇಲ್ಲಿ ನೋಡು, ನಾನೀಗ ಹೋಗ್ತಾ ಇದ್ದೀನಿ. ಒಂದ್ ಮಾತ್ ಜ್ಞಾಪಕ ಇಟ್ಕೋ, ಸರ್ಕಲ್ ಇನ್ಸ್ಪೆಕ್ಟರ್ ಮಾಧವ್ ಸರ್ಕಲ್ ಅಲ್ಲೇ ಈ ಮನೆ ಇದೆ. ಸರಿತಾ, ಸವಿತಾ, ಸಂಗೀತ ಮದುವೆ ತುಂಬಾ ಕಷ್ಟ. ಏನ್ ಮಾಡ್ತಾ ಇದೀರಾ ಸರ್? ಸರ್, ನನ್ ಮೇಲೆ ಕೋಪಕ್ಕೆ ನನ್ ಮಗಳ ಜೀವನ ಹಾಳು ಮಾಡ್ಬೇಡಿ ಸರ್, ದಯವಿಟ್ಟು. ಅಯ್ಯೋ ದೇವ್ರೆ, ಏನಾಯ್ತಪ್ಪ? ಯಾಕೆ ಪರೀಕ್ಷೆ ಮಾಡ್ತಿದ್ಯಾ? ಮಿಸ್ಟರ್, ಏನ್ ಮಾಡ್ತಿದ್ದೀರಾ ನೀವು? ಸ್ಟಾಪ್ ಇಟ್. ಇವ್ರನ್ನ ಅರೆಸ್ಟ್ ಮಾಡೋದಕ್ಕೆ ವಾರೆಂಟ್ ಇದೆಯಾ? ಹೋಗೆ. ಲಾ ಅಂಡ್ ಆರ್ಡರ್ ನ ಫಾಲೋ ಮಾಡ್ಬೇಕಾಗಿರೋ ಸರ್ಕಲ್ ಇನ್ಸ್ಪೆಕ್ಟರ್ ಮುಂಚೆ ನಡೆದ ವಿಷಯನ ಮನ್ಸಲ್ಲಿಟ್ಕೊಂಡು ಒಂದು ಅಮಾಯಕ ಹುಡುಗಿ ಮದ್ವೆ ನಿಲ್ಸಿದಿರಾ. ಅದಕ್ಕೆ ಅಗೇನ್ಸ್ಟ್ ಆಗಿ ಮಾತಾಡಿರೋ ಸಬ್ ಕಲೆಕ್ಟರ್ನ ಹೋಗೇ ಬಾರೆ ಅಂತ ಮಾತಾಡ್ಸಿದಿರಾ. ಇಲ್ಲಿ ನಡೆದಿರೋ ವಿಷಯದಲ್ಲಿ ಮಾಧವನ್ ಅವ್ರಿಗೆ ಈ ಕಮಿಷನರ್ ಹತ್ರ ಏನಾದ್ರೂ ಹೇಳಕ್ ಇಷ್ಟಪಡ್ತೀರಾ? ಇದೊಂದು ಸಣ್ಣ ಜಗಳ ಅಷ್ಟೇ. ಒಂದ್ ಜಗಳ ಆಗ್ಬೇಕು ಅಂದ್ರೆ ಇಬ್ರು ಕೈ ಜೋಡಿಸ್ತಾರೆ. ಇವ್ರೊಬ್ರು ಹೆಣ್ಣಾಗಿರೋದ್ರಿಂದ ಎಲ್ರದು ಇವ್ರಿಗೆ ಸಪೋರ್ಟ್. ಈಗ ನನ್ ಪರವಾಗಿ ಮಾತಾಡೋದಿಕ್ಕೆ ಯಾರೂ ಇಲ್ಲ. ಇಲ್ಲಿ ಇಷ್ಟು ದೊಡ್ಡ ಆಫೀಸರ್ಸ್ ಮುಂದೆ ನಿಮ್ ಅಗೇನ್ಸ್ಟ್ ಆಗಿ ವಿಚಾರಣೆ ನಡೀತಿರುವಾಗ ನೀವು ನಮ್ ಬಗ್ಗೆ ಅಹಂಕಾರವಾಗಿ ಮಾತಾಡ್ತಾ ಇದ್ದೀರಾ ಅಲ್ವಾ? ಮೇಡಮ್, ಅರ್ಜೆಂಟ್ ಮಾಡ್ದೇನೆ ಕೇಳಿ. ನನ್ನ ಮೇಲೆ ಬಂದಿರೋ ಅಪವಾದಕ್ಕೆ ನಾನು ಉತ್ತರ ಕೊಡೋದಿಕ್ ರೆಡಿ ಇದ್ದೀನಿ. ಮದ್ವೆ ಟೈಮಲ್ಲಿ ನಾನು ಆ ಹುಡುಗನ ಅರೆಸ್ಟ್ ಮಾಡೋದಕ್ಕೆ ಡಿಪಾರ್ಟ್ಮೆಂಟ್ ಅವರು ಪರ್ಮಿಷನ್ ಕೊಟ್ಟಿದ್ರು. ಕಾರಣ, ಅವನೊಬ್ಬ ಪಕ್ಕಾ ಮೋಸಗಾರ. ಇದಕ್ ಮುಂಚೆ ಅವನು 6 ಮದ್ವೆ ಆಗಿದ್ದಾನೆ. ಅದಕ್ಕೆ ಎವಿಡೆನ್ಸ್ ಕೂಡ ಇದೆ. ಎಲ್ಲಾ ಸಾಕ್ಷಿಗಳನ್ನು ಕೂಡ ನಾನು ಬೇಕಿದ್ರೆ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡ್ತೀನಿ. ಆ ಹುಡುಗನ ಅಗೇನ್ಸ್ಟ್ ಆಗಿ ಫೇಕ್ ಎವಿಡೆನ್ಸ್ ಮಾಡಿರೋ ಹಾಗೆ ನಮ್ಗೆ ಇನ್ಫಾರ್ಮೇಶನ್ ಇದೆ. ಹೀಗೆ ಸಂಶಯಪಟ್ಟು ಒಂದ್ ವೇಳೆ ಕೇಸ್ ಹಾಕಿದ್ರೆ ಮೇಡಮ್ ಕೂಡ ಮೇಡಮ್ ಅವ್ರ ಅಪ್ಪನ ಡೌಟ್ ಅಲ್ಲೇ ಅಪ್ಪ ಅಂತ ಕರಿಬೇಕಾಗತ್ತೆ. ಇಲ್ಲೇ ನೋಡಿದ್ರಲ್ಲ, ಲೇ, ನೀನೊಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ಕೂಗಿದ್ದು. ಈ ತರ ಮಾತಾಡಿದ್ರಿಂದನೇ ನಾನು ಅವತ್ತು ಅವ್ರನ್ನ ಆ ರೀತಿ ಕರೆದಿದ್ದು.
ನನಗವತ್ತು ಗೊತ್ತಿರ್ಲಿಲ್ಲ ಇವರು ಸಬ್ ಕಲೆಕ್ಟರ್ ಅಂತ. ಇವರು ಆತರ ಕಾಣಿಸ್ತಾನೂ ಇರ್ಲಿಲ್ಲ. ಯಾವ್ದೇ ಹೆಣ್ಣಿಗೂ ಹೋಗೇ ಬಾರೆ ಅಂತ ಕರೆಯಕ್ಕೆ ಯಾರಿಗೂ ಯಾವ ರೈಟ್ಸ್ ಕೊಟ್ಟಿಲ್ಲ. ಈ ತರ ಅಹಂಕಾರವಾಗಿ ಮಾತಾಡಿದಕ್ಕೆ ಇವ್ರಿಗೆ ಪನಿಷ್ಮೆಂಟ್ ಕೊಡ್ಲೇಬೇಕು. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗುತ್ತೆ. ಇವ್ರನ್ನ ಸರ್ವಿಸ್ ಇಂದ ಡಿಸ್ಮಿಸ್ ಮಾಡ್ತೀವಿ. ಇಲ್ಲೊಂದ್ ವಿಷಯ ನಡೆದಿದ್ದಕ್ಕೆ ಇಲ್ಲಿಂದ ಕೆಲ್ಸದಿಂದ ತೆಗಿಯೋದು ನನ್ನ ಅಭಿಪ್ರಾಯ ಅಲ್ಲ. ಆದ್ರೆ ಮತ್ತೆ ಈ ತರ ಮಾಡದೇ ಇರೋದಿಕ್ಕೆ, ಹೆಣ್ಮಕ್ಳಿಗೆ ಈ ತರ ಅವಮರ್ಯಾದೆಗೆ ಮಾತಾಡೋದಿಕ್ಕೆ ಮಾಧವನ್ ಅವ್ರಿಗೆ ಖಂಡಿತ ಶಿಕ್ಷೆ ಆಗ್ಲೇಬೇಕು. ಸೊ ಮಿಸ್ಟರ್ ಮಾಧವನ್ ಅವರು ನನ್ಗೆ ಕ್ಷಮೆ ಕೇಳಬೇಕು. ಕ್ಷಮೆನಾ? ಹೌದು. ಸರಿ, ನಾನು ಕೊಡೋ ಶಿಕ್ಷೆ ಇದೆ ಆದ್ರೆ ನಾನು ಅದನ್ನ ಒಪ್ಕೋತೀನಿ. ನನ್ನ ಕ್ಷಮಿಸ್ಬಿಡಿ. ಅಷ್ಟ್ ಸಾಲಲ್ಲ, ಮಾಡಿರೋ ತಪ್ಪನ್ನ ಒಪ್ಕೊಂಡು ಕ್ಷಮೆ ಕೇಳಬೇಕು. ಇಲ್ಲಿ ನಿಂತಿರೋ ಗೌರವಾನ್ವಿತ ಸೀತಾಲಕ್ಷ್ಮಿ ಅವ್ರನ್ನ ಒಂದು ಸಾರ್ವಜನಿಕ ಸ್ಥಳದಲ್ಲಿ ಏನೇ ಹೋಗೆ ಅಂತ ಕರೆದಿದ್ದು ದೊಡ್ಡ ತಪ್ಪು ಅಂತ ನನ್ಗೀಗ ಅರ್ಥ ಆಯ್ತು. ಆದ್ರಿಂದ ಕೇಳ್ತಾ ಇದ್ದೀನಿ, ನನ್ನ ಕ್ಷಮಿಸ್ಬಿಡಿ. ಸರ್, ನನ್ನ ಪ್ರಶ್ನೆಗೆ ಉತ್ತರ ಹೇಳಿ. ನಿಮ್ಮಿಂದಾಗಿ ಪೊಲೀಸ್ ಮಾನ ಹೋಯ್ತಲ್ವಾ ಸರ್? ಸರ್, ನೀವು ಕಾಲಿಟ್ಟು ಕೇಳ್ಕೊಳ್ಳಿಲ್ಲ ಅಂದ್ರೆ ನಿಮಗೆ ತೊಂದರೆ ಆಗೋದಿಲ್ವಾ ಸರ್? ಇಲ್ಲಿ ನೋಡು ಸರ್, ನೀವು ಮಾತಾಡ್ತಿರೋದು ಕೇಳಿದ್ರೆ ನೀವೇ ಕ್ರಿಮಿನಲ್ ತರ ಮಾತಾಡ್ತೀರಲ್ಲ ಸರ್. ಇದರಿಂದ ಪಾಠ ಕಲಿತೀರಲ್ಲ. ಯಾವನೋ ಕ್ರಿಮಿನಲ್. ಮಾಧವ, ಕಾನೂನು ನ್ಯಾಯನು ಕಾಪಾಡಬೇಕಾಗಿರೋ ಪೊಲೀಸು ಯೂನಿಫಾರ್ಮ್ ನ ಮರ್ಯಾದೆ ತೆಗಿಬಾರ್ದು. ದೊಡ್ಡ ಸರ್ಕಲ್ ಇನ್ಸ್ಪೆಕ್ಟರ್ ಅಂತ. ಐ ಆಮ್ ರಿಯಲಿ ಅಶೇಮ್ಡ್ ಆಫ್ ಯು. ಹೊರಡಿ ಹೊರಡಿ ಹೊರಡಿ. ಸರ್, ನಾನು ಒಳ್ಳೆ ರೀತಿಲಿ ರಿಟೈರ್ ಆಗಬೇಕು ಅಂತ ಅನ್ಕೊಂಡಿದ್ದೀನಿ. ಆದ್ರೆ ನೀವು ಈ ಥರ ಸಾಯ್ಸಕ್ಕೆ ಹೋಗ್ಬೇಡಿ ಸರ್. ಹೋಗ್ತಾ ಇರೋದು ನೋಡಿದ್ರೆ ಏನಾಗುತ್ತೋ ಅಂತ ಭಯ ಆಗ್ತಾ ಇದೆ. ಅಯ್ಯೋ ಅಯ್ಯೋ ರಾಘವೇಂದ್ರ ಸ್ವಾಮಿ, ಅಯ್ಯೋ. ನಾನು ಆತ್ರದಲ್ಲಿ ಮನೇಲಿ ಹೇಳ್ಬಿಟ್ಟು ಬರಲಿಲ್ಲ ಸರ್. ನೀವು ನೋಡಿದ್ರೆ ಈ ಥರ ಓಡಿಸ್ತಾ ಇದ್ದೀರಲ್ಲ ಸರ್. ಯಾರು ಏನು ಅಂತ ನೋಡ್ಕೊಂಡು ನಿಧಾನಕ್ಕೆ ಹೋಗ್ಬೇಕಲ್ವಾ ಸರ್? ನನಗೇನೋ ಇದು ಕೊನೆ ಪ್ರಯಾಣ ಅನ್ಸುತ್ತೆ. ಕೊನೆಯದಾಗ ನಾನೊಂದು ಮಾತು ಕೇಳಲ್ಲ? ಹೋಗೇ ಬಾರೆ ಅಂತ ಹೇಳೋದಕ್ಕೆ ಅವಳೇನು ನಿಮ್ಮ ಹೆಂಡತಿ ಅಲ್ಲ ಅಲ್ವಾ? ಏನ್ ಹೇಳಿದೆ ನೀನು? ಹೋಗೇ ಬಾರೆ ಅಂತ ಕರೆಯೋದಕ್ಕೆ ಅವಳು ನಿಮ್ಮ ಹೆಂಡತಿ ಅಲ್ಲ ಅಲ್ವಾ? ಅಂದ್ರೆ ಹೆಂಡತಿನ ಆ ರೀತಿ ಕರೀತಾರೆ? ಹೆಂಡತಿ ಕಂಪ್ಲೇಂಟ್ ಕೊಟ್ಲು ಅನ್ನೋ ಕೋಪದಲ್ಲಿ ಬಿಡಲ್ಲ ಅವಳನ್ನ, ಬಿಡಲ್ಲ ಅವಳನ್ನ. ಬಿಡೋದಿಲ್ಲ ಅಂತ ಸುಮ್ನೆ ಹೇಳ್ಬಿಟ್ಟು 4-5 ಪೆಗ್ಗಿನ ಎತ್ತಿ ಎತ್ತಿ ಹಾಕೋತಾನೆ ಇದ್ದೀರಾ. ನಾನು ಅದ್ರ ಬಗ್ಗೆ ಹೇಳ್ತಿಲ್ಲ, ಕ್ಷಮೆ ಬಗ್ಗೆ ಹೇಳ್ತಿದ್ದೇನೆ. ಹಾಗಾದ್ರೆ ನಮ್ ರಾಘವಣ್ಣ ಹೇಳೋ ತರ ನಾವ್ ಅವಳನ್ನ ಮದ್ವೆ ಮಾಡ್ಕೊಂಡು ಸೇರ್ ತೀರ್ಸ್ಕೊಳ್ತೀವಿ. ನಾವಲ್ಲ ಕಣೋ, ನಾನು ಮದ್ವೆ ನಾನು ಅದೇ ಹೇಳಿದ್ದು. ಅದನ್ ಬಿಟ್ರೆ ಬೇರೆ ದಾರಿನೇ ಇಲ್ಲ. ಏನ್ ಮಾಡೋದು ಈಗ ನಾನು? ನಾನು ಇಲ್ಲಿದ್ದೀನಿ, ಅವಳು ಅಲ್ಲಿದ್ದಾಳೆ. ಅವಳು ಅವಳ ಮನೇಲಿ ನೆಮ್ಮದಿ ಆಗಿದ್ದಾಳೆ, ನಿಮ್ಗೆ ಇಲ್ಲಿ ನೆಮ್ಮದಿ. ಮದ್ವೆ ಆದ್ಮೇಲೆ ಜೊತೆ ಆಗಿರ್ತೀರಾ. ಲೇ 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 ಮುಟ್ಟಾಳ, ಹೇಳಿ. ನೀನ್ ಅನ್ಕೊಂಡಿರೋ ತರ ಅಲ್ಲ ಕಣ ಈ ವಿಷಯ. ನಿನ್ಗೆ ಈ IAS ಪವರ್ ಗೊತ್ತಾ? ಈ ಐಸ್ ಪವರು ಆ IAS ಗಿದೆಯಾ? ಇಲ್ಲ ತಾನೆ. ಈ ಐಸ್ ಹಾಕಿ ನಾವು ಒಂದು ಪೆಗ್ ಹಾಕೋಣ. ಆ IAS ನ ಹಾಕೊಂಡು ಪೆಗ್ ಹಾಕೋಕಾಗುತ್ತಾ? ಅಂದ್ರೆ ಯಾರಿ ಪವರು? ಐಸ್ಗ IAS ಗ? ಸರ್ ನಿಮ್ಗೆ ಸೆಂಟ್ರಲ್ ಮಾರ್ಕೆಟ್ ಮಣಿಕಂಠ ಗೊತ್ತಾ? ಅವರು ತಹಶೀಲ್ದಾರ್ಗೆ ಕೆಲಸ ಮಾಡ್ತಿದ್ರು. ಅವ್ರು ಮದ್ವೆ ಆಗಿದ್ದು ಯಾರನ್ನ? ಅವ್ರ ಆಫೀಸಲ್ಲಿ ಕೆಲಸ ಮಾಡೋ ಸಾಧಾರಣ ಪ್ಯೂನ್ನ. ಮದ್ವೆ ಆದ್ಮೇಲೆ ಎಷ್ಟು ಜನ ಮಕ್ಳು ಗೊತ್ತಾ? 4. ಸಾರ್ ನಿಮ್ ಪೋಸ್ಟಿಂಗ್ ಚಿಕ್ಕದು ಅಂತ ನೀವು ಡಿಮೋಟಿವೇಶನ್ ಆಗ್ಬಾರ್ದು ಸರ್. ಸಾಕು, ಏನೋ ಹೇಳ್ತಿದ್ಯಾ ನೀನು? ಇನ್ಸ್ಪೆಕ್ಟರ್ ಕೆಲಸ ಅಂದ್ರೆ ಸಾಮಾನ್ಯ ಅನ್ಕೊಂಡಿದ್ಯಾ? ಅದು ನಮ್ಗಷ್ಟೇ ಗೊತ್ತು ಅಲ್ವಾ? ಸರ್ ನಿಮ್ಗೆ ಏನ್ ಕೊರತೆ ಅಂತ ನೀವೇ ಹೇಳಿ ಸರ್. ಇವಾಗಿನ ಹೆಣ್ಣು ಮಕ್ಳು ಆಸೆ ಪಡೋತಾರ? ಅಪ್ಪ ಇಲ್ಲ, ಅಮ್ಮ ಇಲ್ಲ, ಅಜ್ಜಿ ಇಲ್ಲ, ಜೊತೆ ಗುಡ್ದವಂತವ್ರು ಯಾರ್ಯಾರು ಇಲ್ಲ. ಅಷ್ಟೇ ಅಲ್ದೇನೆ ಒಬ್ಬ ಸಬ್ ಕಲೆಕ್ಟರ್ 1 ತಿಂಗಳಲ್ಲಿ ತಗೊಳ್ಳುವಂತಹ ಸಂಬಳನ ನೀವು ಒಂದೇ ದಿನದಲ್ಲಿ ತಗೊಳ್ಳುವಂತಹ ಬುದ್ಧಿವಂತ. ಒಂದೇ ಒಂದು ರೇಪ್ ಕೇಸ್ ಬಂದ್ರೆ ಸಾಕು, ದುಡ್ಡೆಷ್ಟು ದುಡ್ಡು. ನಾನ್ ನಿಮ್ ಮನೆಗೆ ಹೋಗ್ಬಿಟ್ಟು ಇಷ್ಟೆಲ್ಲ ವಿಚಾರಗಳನ್ನ ಹೇಳಿದೆ ಅಂತ ತಿಳ್ಕೊಳ್ಳಿ. ಮದುವೆ ಯಾವಾಗ ಅಂತ ಕೇಳ್ತಾರೆ. ಛೇ, ಇದರಲ್ಲಿ ಒಂದು ಮುಳ್ಳಿಲ್ಲ ಅಂತ ಕಾಣಿಸುತ್ತೆ. ಟೈಮ್ ಎಷ್ಟಾಯ್ತು? 12. ನಾನು ಈಗ್ಲೇನೆ ಆ ಕಲೆಕ್ಟರ್ ಮನೆಗೆ ಹೋಗ್ತೀನಿ. ಇವತ್ತು ಮಧ್ಯಾಹ್ನದ ಊಟ ಅವ್ರ ಮನೇಲೇನೆ.
ನಾನು ಈ ಸಂಬಂಧನ ಪ್ರೊಸೀಡ್ ಮಾಡ್ತೀನಿ. ಇಲ್ಲ ನೋಡ, ನೀನು ಒಬ್ಬನೇ ಈ ಟೈಮಲ್ಲಿ ಈ ಮದುವೆಯಿಂದ ಸಿಗೋ ಕ್ರೆಡಿಟ್ ಅನ್ನ ನಾನು ಯಾರಿಗೂ ಬಿಟ್ಕೊಡೋದಿಲ್ಲ, ಅದನ್ನ ನಾನೇ ತಗೊಳ್ತೀನಿ. ಗೊತ್ತಾಯ್ತಾ ನಿಮ್ಗೆ? ಆಮೇಲೆ ಹೋಗ್ಬೇಕಾದ್ರೆ ನಾನು ಒಬ್ಬನೇ ಹೋಗ್ಬೇಕು. ಇದನ್ನ ನಾನು ತಗೊಳ್ಳ? ಸಾರ್, ನೀವು ಧೈರ್ಯವಾಗಿ ಮದುವೆ ಆಗೋ ಕನಸು ಕಾಣಿ. ಕನಸು ಮುಗಿಯೋಷ್ಟರಲ್ಲಿ ನಾನ್ ಬಂದ್ಬಿಡ್ತೀನಿ. ಸ್ವೀಟ್ ಡ್ರೀಮ್. ನಾನು ಹೋಗಿ ಬರಲ್ಲ. ಸ್ವೀಟ್ ಡ್ರೀಮ್ಸ್, ಸ್ವೀಟ್ ಡ್ರೀಮ್ಸ್. ಅದೇ ದುಡ್ಡು 300, ಹಳೆದೂನು ಸೇರ್ಸ 3800. ಏನ ಬರ್ದಿಟ್ಕೊಳ್ಳೋ ನನ್ಗೆ ಮಾತಾಡಕ್ ಆಗ್ತಿಲ್ಲ. ಕೊಡದೇ ಇದ್ರೆ ನಾನು ಹೇಗಪ್ಪ ಜೀವನ ಮಾಡೋದು? ಮಾತಾಡಕ್ ಆಗಲ್ಲ, ಆದ್ರೆ ಆಟೋದಲ್ಲಿ ಬರೋದಕ್ಕೆ ಏನು ತೊಂದ್ರೆ ಇಲ್ಲ. ಬೇಕನಾಸೆ. ಅಯ್ಯೋ, ನಮಸ್ಕಾರ ಸರ್. ಏನಾಯ್ತು? ಇವತ್ತು ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ ಹುಡುಗಿ ನೋಡಕ್ ಹೋಗಿದ್ದೆ. ಸಬ್ ಕಲೆಕ್ಟರ್ ಮನೆ ಆಗಿದ್ದಕ್ಕೆ ಇಷ್ಟೆಲ್ಲ ಆಯ್ತು. ಯಾರಾದ್ರೂ ಮಂತ್ರಿ ಮನೆ ಆಗ್ಬಿಡ್ತಾರೆ, ಇಷ್ಟೊತ್ತಿಗೆ ಪೋಸ್ಟ್ ಮಾರ್ಟಮ್ ಆಗ್ಬಿಡ್ತಾ ಇತ್ತು. ಅದೇನ್ ಸರಿಯಾಗಿ ಹೇಳೋ. ಇದ್ರ ಮೇಲೆ ಇನ್ನೇನ್ ಡೀಟೇಲ್ ಆಗಿ ಹೇಳಿ, ನಾನ್ ನೋಡಿದ್ರೆ ಗೊತ್ತಾಗಲ್ವಾ? ಏನೋ ಆಯ್ತು ಇವ್ನಿಗೆ? ಕುಂತೀನಿ ತಡೀರಿ. ಅಲ್ರಪ್ಪದಲ್ಲಿ ಸ್ವಲ್ಪ ನೀರಾದ್ರೂ ತುಂಬಿಸಿಡ್ರು. ರಾತ್ರಿ ಇನ್ಸ್ಪೆಕ್ಟರ್ ಸಾರು ನನಗೆ ಚೆನ್ನಾಗಿ ಎಣ್ಣೆ ಹೊಡ್ಸಿ ಮಧ್ಯರಾತ್ರಿ 12 ಗಂಟೆಗೆ ಸಬ್ ಕಲೆಕ್ಟರ್ ಮನೆಗೆ ಹೆಣ್ ಕೇಳೋಕೆ ಅಂತ ಕಳ್ಸಿದ್ರು. ನಾನು ಹಗಲು ಅಂತ ತಿಳ್ಕೊಂಡು ನಾನು ಅಲ್ಲಿಗೆ ಹೋದೆ. ನನ್ನ ಕಳ್ಳ ಅಂತ ತಿಳ್ಕೊಂಡು ಆ ಸಬ್ ಕಲೆಕ್ಟರ್ ಮಾವ ಒಬ್ಬ ಇದ್ದ. ಅವನು ನನಗೆ ಚೆನ್ನಾಗಿ ಹೊಡೆದ್ಬಿಟ್ಟ. ನಾನು ಹೊಡ್ಸ್ಕೊಳ್ತಾನೆ ವಿಷಯ ಹೇಳ್ದೆ. ಅದನ್ನ ಕೇಳ್ಬಿಟ್ಟು ಆ ಹುಡುಗಿ ಅಣ್ಣ ಬಂದು ಚೆನ್ನಾಗಿ ಹಾಕೊಂಡು ರುಬ್ಬಿಟ್ಟ ಇಲ್ಲಿಗೆ. ಅದಾದ್ಮೇಲೆ ಏನ್ ನಡೀತು ಅಂತಾನೆ ಗೊತ್ತಿಲ್ಲ ನನಗೆ. ಇಲ್ಲಿ ನೋಡಿ, ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ ಎಷ್ಟು ಮರ್ಯಾದೆ ಅಂತ ನಿನ್ನೆ ರಾತ್ರಿನೇ ಗೊತ್ತಾಗಿದ್ದು. ವೇಸ್ಟ್, ಸರಿಯಾದ ವೇಸ್ಟ್. ಏನು? ಇಲ್ಲಪ್ಪ, ಏನು ಇಲ್ಲ, ನೀನು ಹೇಳು ಅದೇನು ಅಂತ. ನೀವೇ ಕೇಳಿ ರಾಘವಣ್ಣ. ಭಿಕ್ಷುಕನಾದ್ರೂ ಕೂಡ ಆಸೆ ಪಡೋದಕ್ಕೆ ಒಂದು ಮಿತಿ ಇರುತ್ತೆ. ಇವ್ರು ನೋಡಿದ್ರೆ ಒಬ್ಬ ಇನ್ಸ್ಪೆಕ್ಟರ್ ಹೋಗಿ ಸಬ್ ಕಲೆಕ್ಟರ್ ಆಸೆ ಪಟ್ರೆ ಆಸೆ ಪಡೋದಕ್ಕೊಂದು ಯೋಗ್ಯತೆ ಬೇಕಲ್ವಾ? ಈ ಇನ್ಸ್ಪೆಕ್ಟರ್ ಗಳಿಗೆ ಸ್ವಲ್ಪ ಕೂಡ ಮರ್ಯಾದೆ ಇಲ್ಲ. ಬರೀ ಇನ್ಸ್ಪೆಕ್ಟರ್ ದೊಡ್ಡ ಝೀರೋ. ರಾಘವಣ್ಣ ಕರೀತಿದ್ದಾರೆ ಸರ್. ಸರ್ ಇಲ್ಲೇ ಇದ್ರಾ?